ವೃತ್ತಿ ಜೀವನದಲ್ಲಿ ಪರಿಶ್ರಮ ಮತ್ತು ಸಾಮರ್ಥ್ಯಗಳು ನಿರ್ಣಾಯಕ ಪಾತ್ರ ವಹಿಸುತ್ತವೆ ಎಂಬುದು ನಿಸ್ಸಂಶಯ. ಆದರೆ ಮಾನವನ ಜೀವನ ಚಕ್ರವು ಕೇವಲ ಪ್ರಯತ್ನದಿಂದ ಮಾತ್ರ ಸಾಗುವುದಿಲ್ಲ. ನಮ್ಮ ಸುತ್ತಲಿನ ವಾತಾವರಣ, ಮನಸ್ಸಿನ ಸ್ಥಿತಿ ಮತ್ತು ಅದೃಷ್ಟದ ಚಲನೆ ಇವುಗಳು ಸಮಾನವಾಗಿ ಪರಿಣಾಮ ಬೀರುತ್ತವೆ. ಭಾರತೀಯ ಸಂಪ್ರದಾಯದಲ್ಲಿ ವಾಸ್ತುಶಾಸ್ತ್ರವು ಈ ಅಂಶಗಳ ನಡುವಿನ ಸಂವಹನಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ವಿಶ್ಲೇಷಿಸಿದೆ. ವಿಶೇಷವಾಗಿ ಕೆಲಸ ಮಾಡುವ ಸ್ಥಳ, ಅದರ ದಿಕ್ಕು, ಅಲಂಕಾರ ಮತ್ತು ಅದರ ಮೇಲೆ ಇರಿಸಿರುವ ವಸ್ತುಗಳು ವ್ಯಕ್ತಿಯ ವೃತ್ತಿಜೀವನದ ಬೆಳವಣಿಗೆಯಲ್ಲಿ ಅತ್ಯಂತ ಮುಖ್ಯವಾದ ಪಾತ್ರವನ್ನು ವಹಿಸುತ್ತವೆ ಎಂಬ ನಂಬಿಕೆ ಶತಮಾನಗಳಿಂದಲೂ ಮನೆಮಾತಾಗಿದೆ. ವಾಸ್ತುವಿನ ಪ್ರಕಾರ ಕೆಲಸದ ಮೇಜು ಕೇವಲ ಕೆಲಸ ಮಾಡುವ ಸ್ಥಳವಲ್ಲ, ಅದು ನಮ್ಮ ಆತ್ಮಶಕ್ತಿ, ಚಿಂತನೆ, ಯೋಜನೆ ಹಾಗೂ ಕಠಿಣ ಪರಿಶ್ರಮವು ಪರಿವರ್ತಿತವಾಗಿ ಫಲವಾಗಿ ರೂಪುಗೊಳ್ಳುವ ಆಧ್ಯಾತ್ಮಿಕ ಕೇಂದ್ರವಾಗಿರುತ್ತದೆ. ಆದ್ದರಿಂದ ಆ ಸ್ಥಳದಲ್ಲಿ ಇರುವ ಪ್ರತಿಯೊಂದು ವಸ್ತುವು ನಮ್ಮ ಮೇಲೆ ಅಥವಾ ನಮ್ಮ ಕೆಲಸದ ವೇಗದ ಮೇಲೆ ಪ್ರಭಾವ ಬೀರುವ ಸಾಮರ್ಥ್ಯ ಹೊಂದಿದೆ. ವೃತ್ತಿಜೀವನದಲ್ಲಿ ಸ್ಪಷ್ಟತೆ, ಉತ್ತೇಜನ, ಮೆಚ್ಚುಗೆ ಮತ್ತು ಹೊಸ ಅವಕಾಶಗಳ ಪ್ರವೇಶ ಈ ಎಲ್ಲವುಗಳಿಗೂ ಒಂದು ಸಕಾರಾತ್ಮಕ ಮತ್ತು ಸಮತೋಲನದ ವಾತಾವರಣ ಅಗತ್ಯ. ಹೀಗಾಗಿ ಕೆಲಸದ ಮೇಜಿನ ಮೇಲೆ ಯಾವ ವಸ್ತುಗಳನ್ನು ಇಡಬೇಕು ಮತ್ತು ಅವುಗಳ ಪ್ರಭಾವ ಹೇಗಿರುತ್ತದೆ ಎಂಬುದು ಒಂದು ಗಂಭೀರವಾದ ವಿಚಾರ. ಮನಿ ಪ್ಲಾಂಟ್ ಅಥವಾ ಬಿದಿರಿನ ಗಿಡಗಳನ್ನು ಕೆಲಸದ ಮೇಜಿನ ಮೇಲೆ ಇಡುವುದು ಕೇವಲ ಅಲಂಕಾರಕ್ಕಾಗಿ ಮಾತ್ರವಲ್ಲ, ಇದು ಜೀವನದಲ್ಲಿ ಸಮೃದ್ಧಿಯ ನಾಡಿಯನ್ನು ಪ್ರತಿನಿಧಿಸುತ್ತದೆ. ಹಸಿರು ಬಣ್ಣವು ಮನಸ್ಸಿಗೆ ಶಾಂತಿ, ತೇಜಸ್ಸು ಮತ್ತು ಚೈತನ್ಯ ನೀಡುತ್ತದೆ. ಈ ಗಿಡಗಳು ನಮ್ಮ ಮನಸ್ಸಿನಲ್ಲಿರುವ ಅತಿಯಾದ ಒತ್ತಡವನ್ನು ಕಡಿಮೆ ಮಾಡುತ್ತವೆ. ವಾಸ್ತುವಿನ ಪ್ರಕಾರ ಗಿಡಗಳು ಜೀವಶಕ್ತಿಯ ಮೂಲವಾದ ಪವಿತ್ರ ಪ್ರಾಣಶಕ್ತಿಯನ್ನು ಹೊರಹಾಕುತ್ತವೆ. ಈ ಗಿಡಗಳು ಮೇಜಿನ ಮೂಲೆಯಲ್ಲಿ ಇರುವಾಗ ಕೆಲಸದಲ್ಲಿ ಕೇಂದ್ರೀಕರಣ ಹೆಚ್ಚುತ್ತದೆ. ಬಾಕಿ ಇರುವ ಕೆಲಸಗಳಿಗೆ ಪೂರ್ತಿ ಗಮನ ಹರಿಸಲು ಸಾಧ್ಯವಾಗುತ್ತದೆ. ನಿರುದ್ಯೋಗ ಅಥವಾ ಸ್ಥಗಿತವಾಗಿರುವ ವೃತ್ತಿಜೀವನದಲ್ಲಿ ಹೊಸ ಅವಕಾಶಗಳನ್ನು ತರಲು, ಹೊಸ ವ್ಯವಹಾರ ಯೋಜನೆಗಳಿಗೆ ಧೈರ್ಯ ತುಂಬಲು ಈ ಗಿಡಗಳು ಸಹಕಾರಿ ಎಂಬ ನಂಬಿಕೆ ಇದೆ. ಹರಳುಗಳು ಮತ್ತು ಸ್ಫಟಿಕಗಳ ಶಕ್ತಿ ಇನ್ನಷ್ಟು ವಿಶಿಷ್ಟವಾಗಿದೆ. ಇವುಗಳನ್ನು ಭೂಮಿಯ ಆಂತರಿಕ ಶಕ್ತಿಯ ಪರಿಮಳ ಎಂದು ಕರೆಯಲಾಗುತ್ತದೆ. ಕಚೇರಿ ಮೇಜಿನ ಮೇಲೆ ಸಣ್ಣ ಗಾತ್ರದ ಸ್ಫಟಿಕಗಳನ್ನು ಇಡುವುದರಿಂದ ವ್ಯಕ್ತಿಯ ಚಿಂತನೆಗಳು ಶುದ್ಧವಾಗುತ್ತವೆ, ಭಾವನೆಗಳು ಸಮತೋಲನಗೊಳ್ಳುತ್ತವೆ ಮತ್ತು ಕೆಲಸಕ್ಕೆ ಅಗತ್ಯವಾದ ಮಾನಸಿಕ ಶಕ್ತಿ ದೊರೆಯುತ್ತದೆ. ಕೆಂಪು ಬಟ್ಟೆಯಲ್ಲಿ ಸುತ್ತಿ ಇಡಲಾದ ಈ ಹರಳುಗಳು ನಿರ್ಧಾರ ಸಾಮರ್ಥ್ಯವನ್ನು ವೃದ್ಧಿಗೊಳಿಸುತ್ತವೆ, ಕೆಲಸವನ್ನು ಮುಂದುವರಿಸುವ ಉತ್ಸಾಹ ಹೆಚ್ಚಿಸುತ್ತದೆ. ವ್ಯಾಪಾರದಲ್ಲಿ ತೊಡಗಿರುವವರಿಗೆ ಹೊಸ ಗ್ರಾಹಕರನ್ನು ಆಕರ್ಷಿಸಲು ಹಾಗೂ ಹಣದ ಪ್ರವಾಹ ಹೆಚ್ಚಿಸಲು ಸಹ ಇದು ಸಹಾಯಕ. ಕಚೇರಿಯ ಮೇಜಿನ ಮೇಲಿರುವ ವಸ್ತುಗಳಲ್ಲಿಯೇ ಅತ್ಯಂತ ತಪ್ಪಾಗಿ ಅರ್ಥೈಸಲ್ಪಡುವುದು ಪೆನ್ ಸ್ಟ್ಯಾಂಡ್. ಇದನ್ನು ಕೆಲವರು ಕೇವಲ ಪೆನ್ನನ್ನು ಇಡುವ ಪಾತ್ರೆ ಎಂದುಕೊಳ್ಳಬಹುದು, ಆದರೆ ವಾಸ್ತುವಿನ ದೃಷ್ಟಿಯಲ್ಲಿ ಇದು ವ್ಯಕ್ತಿಯ ಅಂತಃಕರಣದ ಚಿತ್ತಶುದ್ಧಿಯನ್ನು ಪ್ರತಿನಿಧಿಸುತ್ತದೆ. ಮೇಜಿನಲ್ಲಿ ಅಸ್ತವ್ಯಸ್ತತೆ ಇದ್ದರೆ ಮನಸ್ಸಿನಲ್ಲಿ ಗೊಂದಲ ಹುಟ್ಟುತ್ತದೆ, ನಿರ್ಧಾರಗಳಲ್ಲಿ ತಪ್ಪಾಗುತ್ತದೆ ಹಾಗೂ ಕೆಲಸದಲ್ಲಿ ನಿಧಾನಗತಿ ಕಾಣಿಸಿಕೊಳ್ಳುತ್ತದೆ. ಮರದಿಂದ ಮಾಡಲಾದ ಪೆನ್ ಸ್ಟ್ಯಾಂಡ್ ವೃತ್ತಿಜೀವನದ ಬೆಳವಣಿಗೆ, ಸ್ಥಿರತೆ ಮತ್ತು ಸೃಜನಶೀಲತೆಯ ಸಂಕೇತವಾಗಿದೆ. ಇದು ಮೇಜಿನಲ್ಲಿರುವ ವಸ್ತುಗಳನ್ನು ಶಿಸ್ತಿನಿಂದ ಜೋಡಿಸುವುದರ ಮೂಲಕ ಮನಸ್ಸಿಗೂ ಸರಳತೆ ಮತ್ತು ಸ್ಪಷ್ಟತೆಯನ್ನು ನೀಡುತ್ತದೆ. ಇವುಗಳ ಜೊತೆಯಲ್ಲಿ ಮೇಜಿನ ಕಡೆ ಮುಖಿಸುವ ದಿಕ್ಕು, ಅದರ ಮೇಲೆ ಅತಿಯಾದ ಲೋಹದ ವಸ್ತುಗಳು, ಅನಗತ್ಯ ಪೇಪರ್ಗಳು ಅಥವಾ ಒಡೆದ ವಸ್ತುಗಳನ್ನು ಇಡುವುದು ಇವುಗಳು ನಮ್ಮ ಚಿಂತನೆಯ ಮೇಲೆಯೇ ನೆರಳಿರಚುವ ವಸ್ತುಗಳಾಗಿವೆ. ಕೆಲಸ ಮಾಡುವ ಸ್ಥಳದಲ್ಲಿ ನಕಾರಾತ್ಮಕ ಶಕ್ತಿಯ ಉಪಸ್ಥಿತಿ ನಿಧಾನವಾಗಿ ಚಿಂತೆ, ದೌರ್ಬಲ್ಯ ಮತ್ತು ಆತ್ಮವಿಶ್ವಾಸ ಕುಸಿತಕ್ಕೆ ಕಾರಣವಾಗಬಹುದು. ಅದೇ ಸಮಯದಲ್ಲಿ ಸಕಾರಾತ್ಮಕ ವಾತಾವರಣವು ವ್ಯಕ್ತಿಯೊಳಗಿನ ಸಾಮರ್ಥ್ಯಗಳನ್ನು ಹೊರತೆಗೆದು ಕೆಲಸದಲ್ಲಿ ಪ್ರಗತಿ ಸಾಧಿಸಲು ದಾರಿ ಮಾಡಿಕೊಡುತ್ತದೆ.
ಕೆಲಸದ ಮೇಜು ನಮ್ಮ ವೃತ್ತಿಜೀವನದ ಪ್ರತಿಬಿಂಬ. ಅದರ ಮೇಲೆ ಇರುವ ಗಿಡ, ಸ್ಫಟಿಕ, ಮರದ ಪೆನ್ ಸ್ಟ್ಯಾಂಡ್ ಹಾಗೂ ಅಲಂಕಾರ ನಮ್ಮ ಮನಸ್ಸಿನ ಸ್ಥಿತಿ, ಕೆಲಸದ ವೇಗ ಮತ್ತು ಯಶಸ್ಸಿನ ದಿಸೆಯನ್ನು ನಿರ್ಧರಿಸುವ ಶಕ್ತಿಯನ್ನು ಹೊಂದಿವೆ. ಪರಿಶ್ರಮದ ಜೊತೆಗೆ ಸಕಾರಾತ್ಮಕ ವಾತಾವರಣವು ಇದ್ದಾಗ ಮಾತ್ರ ವ್ಯಕ್ತಿಯ ವೃತ್ತಿಜೀವನ ಸಮತೋಲನವಾಗಿ ಬೆಳೆಯುತ್ತದೆ. ಈ ಕಾರಣಕ್ಕೆ ವಾಸ್ತುಶಾಸ್ತ್ರವು ಶತಮಾನಗಳಿಂದಲೂ ನಂಬಿಕೆಯ ಮತ್ತು ಅನುಭವದ ಆಧಾರದ ಮೇಲೆ ನಮಗೆ ನೀಡಿರುವ ಮಾರ್ಗಸೂಚಿಗಳು ಇಂದು ಸಹ ಸಮಪ್ರಸ್ತುತವಾಗಿವೆ. ವೃತ್ತಿಜೀವನದಲ್ಲಿ ಪ್ರಗತಿ ಕಾಣಲು ಕೇವಲ ಪ್ರತಿಭೆ ಅಥವಾ ಪರಿಶ್ರಮ ಮಾತ್ರ ಸಾಕಾಗುವುದಿಲ್ಲ. ನಮ್ಮ ಸುತ್ತಲಿನ ವಾತಾವರಣ, ಮನಸ್ಸಿನ ಸ್ಥಿತಿ ಮತ್ತು ಕೆಲಸ ಮಾಡುವ ದಿಕ್ಕುಗಳು ವ್ಯಕ್ತಿಯ ಯಶಸ್ಸಿನಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ. ಭಾರತೀಯ ವಾಸ್ತುಶಾಸ್ತ್ರವು ಪ್ರಾಚೀನ ಜ್ಞಾನ ಸಂಪತ್ತಿನ ಭಾಗವಾಗಿದ್ದು, ಮಾನವನ ಜೀವನಕ್ಕೆ ಶಾಂತಿ, ಪ್ರಗತಿ ಮತ್ತು ಸಮೃದ್ಧಿಯನ್ನು ತರಲು ಸಹಾಯಕವಾದ ಹಲವು ನಿಯಮಗಳನ್ನು ನೀಡಿದೆ. ಅದರಲ್ಲಿಯೇ ಅತ್ಯಂತ ಪ್ರಮುಖವಾದದ್ದು ಕೆಲಸದ ಸ್ಥಳದ ವಿನ್ಯಾಸ ಮತ್ತು ಕೆಲಸ ಮಾಡುವಾಗ ವ್ಯಕ್ತಿ ಮುಖ ಮಾಡುವ ದಿಕ್ಕು. ಕೆಲಸದ ಸ್ಥಳದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುವುದು, ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡುವುದು ಮತ್ತು ಮನಸ್ಸಿನ ಏಕಾಗ್ರತೆಯನ್ನು ಹೆಚ್ಚಿಸುವುದು ಇವುಗಳ ಕೇಂದ್ರಬಿಂದುವಾಗಿರುವುದು ಕೆಲಸದ ಮೇಜಿನ ದಿಕ್ಕು ಮತ್ತು ವಿನ್ಯಾಸ. ವಾಸ್ತುಶಾಸ್ತ್ರದ ಪ್ರಕಾರ ಕೆಲಸ ಮಾಡುವಾಗ ವ್ಯಕ್ತಿಯು ಉತ್ತರ ಅಥವಾ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳುವುದು ಅತ್ಯಂತ ಶುಭ. ಉತ್ತರ ದಿಕ್ಕು ಕುಬೇರನ ದಿಕ್ಕು, ಧನ, ಸಮೃದ್ಧಿ, ಅವಕಾಶಗಳು ಮತ್ತು ಪ್ರಗತಿಯನ್ನು ಪ್ರತಿನಿಧಿಸುವ ದಿಕ್ಕು. ಪೂರ್ವ ದಿಕ್ಕು ಆದಿತ್ಯನ ದಿಕ್ಕು, ಪ್ರಕಾಶ, ಜ್ಞಾನ, ಚೈತನ್ಯ ಮತ್ತು ಹೊಸ ಆರಂಭಗಳ ಸಂಕೇತ. ಈ ಎರಡೂ ದಿಕ್ಕುಗಳು ಮನಸ್ಸಿಗೆ ತಂಪು, ಕೆಲಸಕ್ಕೆ ಚೈತನ್ಯ ಮತ್ತು ಚಿಂತನೆಗೆ ಸ್ಪಷ್ಟತೆ ನೀಡುತ್ತವೆ. ಉತ್ತರ ಅಥವಾ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೆಲಸ ಮಾಡುವವರು ತಮ್ಮ ಕೆಲಸದಲ್ಲಿ ಹೆಚ್ಚುವರಿ ಸ್ಪಷ್ಟತೆ, ವೇಗ ಮತ್ತು ಸೃಜನಶೀಲತೆಯನ್ನು ಅನುಭವಿಸುತ್ತಾರೆ. ಇವರಿಗೆ ಹೊಸ ಯೋಜನೆಗಳ ಅವಕಾಶಗಳು ಹೆಚ್ಚಾಗಿ ಬರಬಹುದು. ನಿರಂತರವಾಗಿ ಪ್ರಗತಿಗೆ ದಾರಿಗಳು ತೆರೆದುಕೊಳ್ಳಬಹುದು. ಕೆಲಸದ ಮೇಜಿನ ಮೇಲೆ ಅಸ್ತವ್ಯಸ್ತತೆ ಇರಬಾರದು ಎಂಬುದು ಮತ್ತೊಂದು ಅತ್ಯಂತ ಮುಖ್ಯವಾದ ಸಿದ್ಧಾಂತ. ಅಸ್ತವ್ಯಸ್ತ ಮೇಜು ಕೇವಲ ಗೊಂದಲದ ಸಂಕೇತವಲ್ಲ, ಅದು ವ್ಯಕ್ತಿಯ ಮನಸ್ಸಿನಲ್ಲಿರುವ ಗೊಂದಲಗಳನ್ನು, ವಿಳಂಬಗಳನ್ನು, ನಿರ್ಧಾರಗಳಲ್ಲಿ ದೌರ್ಬಲ್ಯವನ್ನು ಮತ್ತು ಕೆಲಸದಲ್ಲಿ ಉದಾಸೀನತೆಯನ್ನು ಪ್ರತಿಬಿಂಬಿಸುತ್ತದೆ. ಕೆಲಸದ ಮೇಜಿನ ಮೇಲೆ ಅನಗತ್ಯ ದಾಖಲೆಗಳು, ಒಡೆದ ವಸ್ತುಗಳು, ಖಾಲಿ ಪೆನ್ಗಳು, ಹಳೆಯ ಪೇಪರ್ಗಳು ಇವು ಕೆಲಸದ ಶಕ್ತಿಯನ್ನು ಕಡಿಮೆ ಮಾಡುತ್ತವೆ. ಅಂಥ ಅಸ್ತವ್ಯಸ್ತತೆ ಮನಸ್ಸಿನ ಏಕಾಗ್ರತೆಯನ್ನು ಹಾಳು ಮಾಡುತ್ತದೆ. ಕೆಲಸಕ್ಕೆ ಬೇಕಾದ ಶ್ರದ್ಧೆ ಮತ್ತು ಸ್ಪಷ್ಟತೆಗೆ ಅಡ್ಡಿ ಉಂಟಾಗುತ್ತದೆ. ಹೀಗಾಗಿ ಮೇಜಿನ ಮೇಲಿರುವ ಪ್ರತಿಯೊಂದು ವಸ್ತುವು ಉದ್ದೇಶಪೂರ್ಣವಾಗಿರಬೇಕು. ದಾಖಲೆಗಳನ್ನು ಕ್ರಮಬದ್ಧವಾಗಿ ಇಟ್ಟುಕೊಳ್ಳುವುದು, ಪೆನ್ಗಳನ್ನು ಒಂದು ಸ್ಥಾನದಲ್ಲಿ ನಿರ್ವಿಘ್ನವಾಗಿ ಇಡುವುದು, ಮೋಟಿವೇಶನ್ ನೀಡುವ ಒಂದು ಸಣ್ಣ ಪುಸ್ತಕ ಅಥವಾ ಚಿಹ್ನೆಯನ್ನು ಇಡುವುದು ಇವು ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ವಾಸ್ತುವಿನ ಪ್ರಕಾರ ಕೆಲಸದ ಮೇಜು ಗಟ್ಟಿ, ಬಲವಾದಾಗ ವ್ಯಕ್ತಿಯ ಮನೋಬಲವೂ ಗಟ್ಟಿ. ಮೇಜಿನ ಕೆಳಭಾಗದಲ್ಲಿ ಕಸದ ಬ್ಯಾಗ್, ಚಪ್ಪಲಿ ಅಥವಾ ಅನಗತ್ಯ ವಸ್ತುಗಳನ್ನು ಇಡಬಾರದು. ಇದರಿಂದ ಯಶಸ್ಸು ತಡೆಗೊಳ್ಳುತ್ತದೆ ಎಂದು ವಾಸ್ತುತಜ್ಞರು ಹೇಳುತ್ತಾರೆ. ಕೆಲಸದ ಮೇಜಿನ ಮೇಲೆ ಒಂದು ನೀರಿನ ಬಾಟಲಿ ಅಥವಾ ಸಣ್ಣ ಗಿಡವನ್ನು ಇಡುವುದರಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ, ನಿರ್ಧಾರ ಸಾಮರ್ಥ್ಯ ಹೆಚ್ಚುತ್ತದೆ. ವಿಶೇಷವಾಗಿ ಹಸಿರು ಸಸ್ಯಗಳು ವಾತಾವರಣಕ್ಕೆ ಜೀವಂತಿಕೆಯನ್ನು ನೀಡುತ್ತವೆ ಮತ್ತು ಮನಸ್ಸಿನ ಚಂಚಲತೆಯನ್ನು ಕಡಿಮೆ ಮಾಡುತ್ತವೆ. ಈ ವಾಸ್ತು ಪರಿಹಾರಗಳನ್ನು ನಿಷ್ಠೆಯಿಂದ ಅನುಸರಿಸಿದರೆ ವ್ಯಕ್ತಿಯ ಮನಸ್ಸಿನ ಚೈತನ್ಯ ಹೆಚ್ಚುತ್ತದೆ, ಆತ್ಮವಿಶ್ವಾಸ ವೃದ್ಧಿಯಾಗುತ್ತದೆ, ಒತ್ತಡ ಕಡಿಮೆಯಾಗುತ್ತದೆ. ಮನಸ್ಸಿನಲ್ಲಿರುವ ಶಂಕೆ, ಭಯ ಮತ್ತು ನಕಾರಾತ್ಮಕತೆ ನೆಮ್ಮದಿಗೆ ತಳಮಳವಿಲ್ಲದೆ ಕುಗ್ಗುತ್ತವೆ. ಇದರಿಂದ ಕೆಲಸಕ್ಕೆ ಅಗತ್ಯವಾದ ಶಕ್ತಿ ಸ್ವಾಭಾವಿಕವಾಗಿ ಹೆಚ್ಚುತ್ತದೆ. ವ್ಯಕ್ತಿ ತೆಗೆದುಕೊಳ್ಳುವ ನಿರ್ಧಾರಗಳು ಸ್ಪಷ್ಟವಾಗುತ್ತವೆ, ಕೆಲಸದ ವೇಗ ಪ್ರಗತಿಪರವಾಗುತ್ತದೆ
ಮತ್ತು ಕಠಿಣ ಪರಿಶ್ರಮಕ್ಕೆ ಅದೃಷ್ಟದ ಬೆಂಬಲವೂ ಕೂಡುತ್ತದೆ. ಈ ರೀತಿಯಲ್ಲಿ ಕೆಲಸದ ಮೇಜನ್ನು ಸರಿಯಾದ ದಿಕ್ಕಿನಲ್ಲಿ ಇಡುವುದು, ಅದನ್ನು ಸದಾ ಸ್ವಚ್ಛ ಹಾಗೂ ಸಂಘಟಿತವಾಗಿಟ್ಟುಕೊಳ್ಳುವುದು, ಸಕಾರಾತ್ಮಕ ವಸ್ತುಗಳನ್ನು ಅಳವಡಿಸಿಕೊಳ್ಳುವುದು ಇವು ಸೇರಿ ವೃತ್ತಿಜೀವನದಲ್ಲಿ ಹೊಸ ಬೆಳವಣಿಗೆಗೆ, ಹೆಚ್ಚುವರಿ ಅವಕಾಶಗಳಿಗೆ ಮತ್ತು ಯಶಸ್ಸಿಗೆ ಬಾಗಿಲಾಗುತ್ತವೆ. ವಾಸ್ತುವಿನ ಈ ಸೂಕ್ಷ್ಮ ಬದಲಾವಣೆಗಳು ವ್ಯಕ್ತಿಯ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನು ತರಬಲ್ಲದು ಎಂಬುದು ಅನೇಕ ಅನುಭವಗಳಿಂದ ಸಾಬೀತಾಗಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.